ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘ ಆತ್ರೇಯ. ವೆಲ್ಕಮ್ ಟು ಮೇಘಾಪ್ಲೆಕ್ಸ್. ಇವತ್ತು ನನ್ನ ಜೊತೆ ಇದ್ದಾರೆ ಲವ್ ಸೀಸನ್ಸ್ನ ಒಂದು ಸೀಸನ್ನ ಸುಂದರಿ ಅಂತ ಹೇಳ್ಬೋದು, ದಿಯಾ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವ್ರು ಯಾವ ಸೀಸನಲ್ಲಿ ಬರ್ತಾರೆ ಅಂತ ಕೇಳ್ಕೊಳ್ಳೋಣ. ಹಾಯ್ ದಿಯಾ, ಹೇಗಿದ್ದೀರಾ? ಹಾಯ್, ನಾನು ಸೂಪರ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲವ್ ಸೀಸನ್ ಇನ್ನೇನು ಜುಲೈ 3 ರಿಲೀಸ್ ಆಗ್ತಾ ಇದೆ. ಸದ್ಯದ ಮೂಮೆಂಟ್ಗೆ ಫೀಲಿಂಗ್ ಹೆಂಗಿದೆ? ಸದ್ಯಕ್ಕೆ ಎಕ್ಸೈಟ್ಮೆಂಟಿಂಗ್ ಇದೆ, ಅಟ್ ದ ಸೇಮ್ ಟೈಮ್ ನರ್ವಸ್ ಇದೆ. ಸೊ ಎಲ್ಲ ಮಿಕ್ಸ್ ಎಮೋಷನ್ಸ್. ಓಕೆ, ನೈಸ್. ಆ್ಯಂಡ್ ಈ ಪಾತ್ರಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಪಾತ್ರ ಏನಂತ ಹೇಳ್ಬಿಡಿ, ಆಮೇಲೆ ನಾನು ನೆಕ್ಸ್ಟ್ ಕ್ವೆಶನ್ ಕೇಳ್ತೀನಿ. ಓಕೆ, ನನ್ನ ಪಾತ್ರ ಮೇರಿ ಅಂತ. Okay. ಕ್ರಿಶ್ಚಿಯನ್ ರೋಲು. ತುಂಬ ಮೃದುವಾದ ಸೆನ್ಸಿಟಿವ್ ಪಾತ್ರ. ಓಕೆ. ಸದಾ ಒಳ್ಳೇದನ್ನೇ, ಸದಾ ಪಾಸಿಟಿವ್ ಆಗಿ ಇರುವಂಥ ಪಾತ್ರ. ಒಳ್ಳೇದನ್ನೇ ಬಯಸುತ್ತೆ, ಒಳ್ಳೇದನ್ನೇ ಮಾಡಬೇಕು ಅಂತ ಸದಾ ಯೋಚನೆ ಮಾಡುವಂಥ ಒಂದು ಪಾತ್ರ. ಎಲ್ರಿಗೂ ಮನಸ್ಸು ಮುಟ್ಟುವಂಥ, ಎಲ್ಲರೂ ನನಗೆ ಈ ಥರ ಒಬ್ಬ ತಂಗಿ ಇದ್ದಿದ್ರೆ, ಗರ್ಲ್ ಫ್ರೆಂಡ್ ಇದ್ದಿದ್ರೆ, ಮಗಳಿದ್ದಿದ್ರೆ ಹಿಂಗಿರ್ಬೇಕು, ಎಲ್ಲರ ಕನಸಿನ ಸುಂದರಿ ಅಂತ. ಎಕ್ಸಾಕ್ಟ್ಲಿ. ಅಂದ್ರೆ ಒಂದು ಪಾಸಿಟಿವ್ ರೀತಿಯಲ್ಲಿ ರಿಸೀವ್ ಮಾಡ್ಕೊಳ್ಬಹುದು. ಅಷ್ಟು ಒಂಥರ ಮೃದುವಾದ ಸೆನ್ಸಿಟಿವ್ ರೋಲು, ಒಂಥರ ಎಲ್ರ ಮನಸ್ಸಿಗೂ ಹತ್ರ ಆಗುತ್ತೆ ಅಂತ ಹೇಳ್ಬೋದು. ಸೂಪರ್. ಆ್ಯಂಡ್ ಡೈರೆಕ್ಟ್ರು ಮಾತಾಡ್ತಾ ಹೇಳ್ತಿದ್ರು, ಇದು ನನ್ನ ಮನಸ್ಸಲ್ಲಿರುವಂಥ ಒಂದು ಭಾವನೆಗಳನ್ನ ಅಥವಾ ನನ್ನ ಪರ್ಸ್ಪೆಕ್ಟಿವಲ್ಲಿ ಒಂದು ವ್ಯಕ್ತಿ ಅಂದರೆ ಹೇಗಿರಬೇಕು ಅನ್ನೋ ಥರ ಇರುತ್ತಲ್ವ, ಅಂದರೆ ಅವರನ್ನೇ ನಿಮ್ಮ ರೂಪದಲ್ಲಿ ತೋರಿಸಿದ್ರೆ ಸ್ಕ್ರೀನ್ ಮೇಲೆ ಅನ್ನೋ ಥರ ಹೇಳಿದ್ರು ಅವರು. ಸೊ ಎಕ್ಸಾಕ್ಟ್ಲಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಈ ಸಾಫ್ಟ್ನೆಸ್ಸು ಮತ್ತು ಇದನ್ನು ಬಿಟ್ಟು ಬೇರೆ ಯಾವ ಥರ ಥಿಂಕಿಂಗ್ ಲೆವೆಲ್ ಹೆಂಗಿರುತ್ತೆ ಏನು ಅಂತ ಆ ಥರ. ಅದೇ ಆಗಲೇ ಹೇಳ್ದಂಗೆ, ಯಾರಿಗೂ ಮನಸ್ಸಿಗೆ ನೋಯಿಸೋಕೆ ಇಷ್ಟಪಡಲ್ಲ. ಸದಾ ಒಳ್ಳೇದನ್ನೇ, ಅಂದರೆ ಮನಸ್ಸು ಕೆಟ್ಟದ್ದು ಮಾಡಬೇಕು ಅಂತ ಅನ್ಸಿದ್ರು ಅಥವಾ ಬೇರೆಯವ್ರು ಅಪ್ರೋಚ್ ಮಾಡಿದ್ರು, ಇಲ್ಲ ನಾನು ಮಾಡಲ್ಲ, ಒಳ್ಳೇದನ್ನೇ ಮಾಡ್ತಿರ್ತೀನಿ, ಬಿಕಾಸ್ ನಾನು ಒಳ್ಳೇದು ಮಾಡೋದ್ರಿಂದ ನನಗೆಲ್ಲೋ ಒಳ್ಳೇದಾಗುತ್ತೆ ಅಂತ ಸದಾ ಹಾಗೇ ಯೋಚನೆ ಮಾಡುವಂಥ ಒಂದು ಪಾತ್ರ. ಓಕೆ, ಅಂದರೆ ಒಂದು ಎಥಿಕಲ್ ವೇನಲ್ಲಿ ಹ್ಯಾಂಡಲ್ ಮಾಡೋದು ಲೈಫ್ನ ಅಂತ. ಹೌದು. ವೆರಿ ನೈಸ್, ಸೂಪರ್. ಆ್ಯಂಡ್ ನಿಮ್ಮ ಸಿನಿಮಾದ ಸಾಂಗ್ಸ್ ಎಲ್ಲದೂ ಹಿಟ್ ಆಗ್ತಿದೆ, ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ಆ್ಯಂಡ್ ಕೆ ಕಲ್ಯಾಣ್ ಸರ್ ಕೂಡ ಒಂದು ಲಿರಿಕ್ಸ್ ಬರ್ದಿದ್ದಾರೆ, ಅದಂತೂ ಮನ ಮುಟ್ಟೋ ಥರ ಇದೆ. ಆ್ಯಂಡ್ ಆ್ಯಸ್ ಯು ಟು ಆ್ಯಂಡ್ ನಿಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ಎಥಿಕಲ್ ವೇ, ನಿಮ್ಮ ಪಾತ್ರದೊಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದೇ ಥರ ಇತ್ತು ಆ ಸಾಂಗ್ ಕೂಡ. ಅಂದರೆ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಡ್ತಾ ಇದ್ರು ನಮಗೆ ನೆರವಾಗಕ್ಕೆ ಬರೋರೇ ಇರಲ್ಲ ಎಷ್ಟೋ ಸರ್ತಿ. ಆ ಥರದ್ದೆಲ್ಲ ಒಂದಷ್ಟು ಇನ್ಕ್ಲೂಡ್ ಆಗಿರುತ್ತೆ ಪ್ರತಿಯೊಬ್ಬರು ಪಡ್ತಾ ಇರೋ ಕಷ್ಟಗಳೆಲ್ಲ. ಸೊ ನಿಮಗೆ ಸಾಂಗ್ಸು ಯಾವ್ದು ಇಷ್ಟ? ನಿಮ್ಮ ಸಿನಿಮಾದಲ್ಲಿ ಯಾವ ಸಾಂಗ್ ಇಷ್ಟ ನಿಮಗೆ? ನಮ್ಮ ಸಿನಿಮಾದಲ್ಲಿ 5 ಹಾಡುಗಳಿದೆ. 5 ಹಾಡು ತುಂಬಾ ಚೆನ್ನಾಗಿ ಬಂದಿದೆ, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಎಕ್ಸಾಕ್ಟ್ಲಿ. ನನಗೆ ಎರಡು ಸಾಂಗು ಮಳೆ ಆಗೋ ಮೊದಲೇ ಹಾಗೂ ಬಣ್ಣದ ಬದುಕು ಎರಡೂ ನನಗೆ ಸಿಕ್ಕಿದ್ದು ನನ್ನ ಒಂದು ಏನೋ ಇಟ್ಸ್ ವೆರಿ ವೆರಿ ಪ್ರೈಡ್ ಅಂತಾನೆ ಹೇಳ್ಬೋದು ನನಗೆ. ಆ 2 ಹಾಡುಗಳು ನನಗೆ ಸಿಕ್ಕಿದ್ದು ಕೆ ಕಲ್ಯಾಣ್ ಸರ್ ಅವರು ಬರವಣಿಗೆ ಆಗಿರ್ಬೋದು, ಹಾಗೆ ಪ್ರಮೋದ್ ಮರವಂತಿ ಸರ್, ಅರ್ಮನ್ ಮಾಲಿಕ್ ಸರ್ ಹಾಡಿದ್ದಾರೆ, ಮತ್ತು ಅನನ್ಯ ಭಟ್ ಮೇಡಮ್ ಹಾಡಿದ್ದಾರೆ. ಸೊ ನನಗೆ ಇಷ್ಟವಾದ ಹಾಡು ಅಂದರೆ ಬಣ್ಣದ ಬದುಕು. ಬಿಕಾಸ್ ಎಲ್ಲರ ಲೈಫಲ್ಲೂ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಆ ಹಾಡು ಕೇಳ್ತಿದ್ದು ನಾನು ಈಗಲೂ ಮಾರ್ನಿಂಗ್ ಅಲ್ಲಿ ಪ್ಲೇ ಮಾಡುವಾಗಲೂ ನನಗೆ ಕಣ್ಣಲ್ಲಿ ನೀರು ತಂದು, ಅದು ಎಷ್ಟು ಸಲ ಕೇಳಿದ್ರು, ಅದು ಎಷ್ಟು ಸಲ ಪ್ರತಿ ಸಲ ನಾನು ಎಮೋಷನ್ ಫೀಲ್ ಆಗ್ತಿರ್ತೀನಿ. ಐ ಡೋಂಟ್ ನೋ, ಅಷ್ಟು ಭಾವ ತುಂಬಿದೆ ಆ ಹಾಡಲ್ಲಿ. ನನಗೆ ತುಂಬ ಇಷ್ಟ ಆಗಿದ್ದು ಬಣ್ಣದ ಬದುಕು ಹಾಡು. ನನಗೂ ಕೂಡ ಅದೇ ಸಾಂಗ್ ತುಂಬ ಇಷ್ಟ ಆಗಿದ್ದು ಎಲ್ಲದಕ್ಕಿಂತ. ಅಂದರೆ ರೊಮ್ಯಾಂಟಿಕ್ ಸಾಂಗ್ಸು ಕೂಡ ತುಂಬ ಚೆನ್ನಾಗಿದೆ, ಬಟ್ ಈ ಸಾಂಗ್ ಅಂತೂ ಹಾರ್ಟ್ ಟಚಿಂಗ್ ಆ್ಯಂಡ್ ಸೋಲ್ ಟಚಿಂಗ್ ಅಂತ ಹೇಳ್ಬೋದು ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿದೆ. ಓಕೆ, ನಿಮ್ಮ ಮತ್ತೆ ಇವ್ರದ್ದು ಮುಕುಂದ್ ಅವ್ರ ಕಾಂಬಿನೇಷನಲ್ಲಿ ಇರೋ ಇನ್ನೊಂದು ಸಾಂಗ್ ಯಾವುದು? ಈ 2 ಹಾಡುಗಳೇ, ಮಳೆ ಆಗೋ ಮೊದಲೇ ಹಾಗೂ ಬಣ್ಣದ ಬದುಕು. ಓಕೆ, ನೀವು ಮುಕುಂದ್ ಅವ್ರ ಬದುಕಲ್ಲಿ ಅಂದರೆ ಲವ್ ಸೀಸನಲ್ಲಿ ಯಾವ ಸೀಸನಲ್ಲಿ ಬರ್ತೀರಾ? ಅದು ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಸೀಸನ್ ನೇಮ್ ಮಾಡ್ಬೋದಲ್ಲ ಏನಾದ್ರು, ಲೈಕ್ ನಿಮ್ಮಿಬ್ರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಅಥವಾ ನಿಮ್ಮಿಬ್ರದ್ದು ಬಾಂಡಿಂಗ್ ಅಥವಾ ಏಜ್ ಲೆವೆಲ್ ಎನಿಥಿಂಗ್ ಏನೇ ತೊಗೊಂಡ್ರು, ಯಾವ ಆಸ್ಪೆಕ್ಟಲ್ಲಿ ತೊಗೊಂಡ್ರು ಒಂದು ಯಾವ್ದಾದ್ರು ಸೀಸನ್ ನೇಮ್ ಮಾಡ್ಬೋದು ಅಂತಂದರೆ ನಿಮ್ಮಿಬ್ರು ಲವ್ ಸ್ಟೋರಿ ಬರೋವಂಥ ಸೀಸನ್ ಯಾವುದಾಗಿರುತ್ತೆ? ಒಂದು ಮಳೆಗಾಲ ರೈನಿಂಗ್ ಸೀಸನ್, ಪ್ರೆಸೆಂಟ್ ರೈನಿಂಗ್ ಸೀಸನ್. ಸೊ ರೈನಿಂಗ್ ಸೀಸನ್ ಆಲ್ರೆಡಿ ಪ್ರಮೋದ್ ಮರವಂತೆ ಅವರು ಮಳೆಗಾಲದ ಬಗ್ಗೆ ಸಾಕಷ್ಟು ವರ್ಣನೆ ಮಾಡಿದ್ರು, ಮಳೆಗಾಲದ ಪ್ರೀತಿ ಬಗ್ಗೆ. ಸೊ ಅಷ್ಟು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು? ಮಳೆಗಾಲದ ಪ್ರೀತಿ ಅಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು? ಮೇ ಬಿ ಮಾಡ್ಬೋದು, ಆ ರೇಂಜಿಗಿದೆ ಅಂತ ಮಾಡ್ಬೋದು. ಓಕೆ, ನೈಸ್.
ಆ್ಯಂಡ್ ಇದಕ್ಕೂ ಮುಂಚೆ ಲವ್ ಸೀಸನ್ಗೂ ಮುಂಚೆ ನೀವು ಏನೇನು ಮಾಡ್ತಾ ಇದ್ರಿ? ಯಾವ ಸಿನಿಮಾದಲ್ಲಿ ಅಥವಾ ಯಾವುದಾದ್ರು ಸೀರಿಯಲಲ್ಲಿ ಮಾಡಿದ್ರಾ? ಹೇಗಿತ್ತು? ಇಲ್ಲ, ಇದು ನನ್ನ ಸಿನಿಮಾಗೂ ಮುಂಚೆ ನಾನು ರಂಗ ಕಲಾವಿದೆ, ರಂಗಭೂಮಿ ಥಿಯೇಟರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ. ಅದಕ್ಕೂ ಮುಂಚೆ ಮಾಡಲಿಂಗ್ ಫೀಲ್ಡ್ ಅಲ್ಲಿ ಇದ್ದೆ. ಒಂದಷ್ಟು ಶೋಸ್ ಮಾಡಿದೆ, ಕೊರಿಯೋಗ್ರಫಿ ಮಾಡಿದೆ, ಒಂದಷ್ಟು ಕೊಲ್ಯಾಬ್ ಶೂಟ್ಸ್ ಮಾಡ್ತಿದ್ದೆ. ನಂತರ ನಾನು ಆಗ ಮಾಡಲಿಂಗ್ ಮಾಡ್ತಿದ್ದಾಗ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ. ಆಗ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದ್ದು 2022 ಅಲ್ಲಿ. ಅದಾದ ನಂತರ ಸಬ್ಜೆಕ್ಟ್ ಇದು ಓಕೆ ಆದಮೇಲೆ ನಾನು ಥಿಯೇಟರ್ ಹೋದೆ. ಅಲ್ಲೊಂದಷ್ಟು ವರ್ಷಗಳು ನಾನು ಒಂದಷ್ಟು ನಾಟಕಗಳು ಮಾಡ್ತಾ ಬಂದೆ. ಅದಾದ ತಕ್ಷಣ ಇಮಿಡಿಯೇಟ್ಲಿ ಸಿನಿಮಾ ಸ್ಟಾರ್ಟ್ ಆಯಿತು. ಸೂಪರ್. ಆ್ಯಂಡ್ ಲವ್ ಸೀಸನ್ ಬಗ್ಗೆ ಇನ್ನಷ್ಟು ಏನು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಕೇಳ್ಬೋದು ಅಂತ ನಂಗೆ ಸದ್ಯ ಗೊತ್ತಾಗ್ತಿಲ್ಲ. ಯಾಕಂದರೆ ನೀವಾಗಲಿ ಅಥವಾ ಡೈರೆಕ್ಟರ್ ಆಗಲಿ ಅಥವಾ ಮುಕುಂದವರಾಗಲಿ ಏನೂ ಅಷ್ಟೊಂದು ಬಿಟ್ಕೊಡ್ತಾ ಇಲ್ಲ. ಬಟ್ ಐ ಹೋಪ್ ಒಂದು 2-3 ಒಳ್ಳೆ ಲವ್ ಸ್ಟೋರಿನ ಅಟ್ ದ ಸೇಮ್ ಟೈಮ್ ಒಂದು ಎಥಿಕಲ್ ವೇ, ಅಂದರೆ ಲೈಫ್ ಅಂದರೆ ಹೇಗಿರಬೇಕು ಅನ್ನೋ ಥರನೂ, ಎಸ್ಪೆಷಲಿ ಇನ್ ಲವ್ ಮ್ಯಾಟರ್ ಅಥವಾ ಒಂದು ಲೈಫನ್ನ ಸೀರಿಯಸ್ನೆಸ್ ಆಗಿ ನೋಡುವಂಥ ಪರ್ಸ್ಪೆಕ್ಟಿವ್ ಇರ್ಬೋದು. ಅದ್ರ ಬಗ್ಗೆ ಏನೋ ಒಂದು ಮೆಸೇಜ್ ಜೊತೆ ಬರ್ತಿದ್ದೀರಾ ಅಂತ ನನಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ನಾನು ನಿಮ್ಮ ಪರ್ಫಾರ್ಮೆನ್ಸ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋಕೆ ಕಾಯ್ತಾ ಇದ್ದೀನಿ. ತುಂಬಾ ಒಳ್ಳೇದಾಗಲಿ ನಿಮಗೆ, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಇನ್ಮೇಲೆ. ಆದಷ್ಟು ಬೇಗ ಒಂದು ದೊಡ್ಡ ಪೊಸಿಷನಲ್ಲಿ ನಿಮ್ಮನ್ನ ನೋಡೋಕೆ ನಾವು ಕೂಡ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ತುಂಬ ಒಳ್ಳೇದಾಗಲಿ ದಿಯಾ. ಟೇಕ್ ಕೇರ್. ಥ್ಯಾಂಕ್ ಯು.